ಇದೊಂದು ರ್ಯಾಂಡಮ್ ಈವ್ನಿಂಗ್ ವ್ಲಾಗ್ ಆಗಿರುತ್ತೆ. ಫ್ರೆಶ್ ತರಕಾರಿ, ಒಂದು ಹೆಲ್ತಿ ಡಿಟಾಕ್ಸ್ ಡ್ರಿಂಕ್ ಹಾಗೂ ಕೆಲವೊಂದು ಥಾಟ್ಸ್ ಫೀಲಿಂಗ್ಸ್ ಎಲ್ಲದನ್ನು ಶೇರ್ ಮಾಡ್ತಾ ಈ ವ್ಲಾಗನ್ನು ಮಾಡಿದ್ದೀನಿ. ಇಷ್ಟ ಆದರೆ ಕಂಟಿನ್ಯೂ ಮಾಡಿ, ವ್ಲಾಗನ್ನು ನೋಡಿ ಸಪೋರ್ಟ್ ಮಾಡಿ. ಲೆಟ್ಸ್ ಗೆಟ್ ಸ್ಟಾರ್ಟ್ ದ ವ್ಲಾಗ್. ಗುಡ್ ಈವ್ನಿಂಗ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಒಂದು ಬ್ಯೂಟಿಫುಲ್ ಪೀಸ್ ಬ್ಯುಸಿ ಈವ್ನಿಂಗ್ ಜೊತೆ ನಿಮ್ಮ ಮುಂದೆ ಬಂದಿದ್ದೀನಿ. ಫೀಲ್ ದ ನೇಚರ್, ಗ್ರೀನರಿ, ಆ ಪಾಸಿಟಿವ್ನೆಸ್, ಒಂಥರ ಫ್ರೆಶ್ ಏರ್ ತುಂಬ ಚೆನ್ನಾಗಿತ್ತು. ವೆರಿ ಬ್ಯೂಟಿಫುಲ್ ಈವ್ನಿಂಗ್. ಆ್ಯಂಡ್ ಬಟ್ಟೆ ಎಲ್ಲ ತೊಗೊಂಡು ಕೆಳಗಡೆ ಹೋಗ್ತಾ ಇದ್ದೀನಿ. ಆ್ಯಂಡ್ ಬಟ್ಟೆ ಎಲ್ಲ ಕೆಳಗಡೆ ಇಟ್ಟು ಒಂದು ಸ್ವಲ್ಪ ಟೀ ಮಾಡೋಣ ಅಂದ್ಕೊಂಡೆ. ಒಂದು ಸ್ವಲ್ಪ ಟೀ ಮಾಡಿಕೊಂಡು ಕುಡಿದ್ರೆ ಒಂದು ಸ್ವಲ್ಪ ಈವ್ನಿಂಗ್ ಇನ್ಕಂಪ್ಲೀಟ್ ಅಂತ ಅನಿಸಲ್ಲ. ಫ್ರಿಜ್ ಮೇಲೆ ಒಂದು ಸ್ವಲ್ಪ ಹಂಗೆ ಗಲೀಜಾಗಿ ಕಾಣ್ತು. ಸೊ ಕ್ಲೀನ್ ಮಾಡಿಬಿಡೋಣ ಅಂದ್ಬಿಟ್ಟು ಫ್ರಿಜ್ ಒಂದು ಸ್ವಲ್ಪ ಒರೆಸಿ ಮತ್ತೆ ಟೀಗೆ ಇಡ್ತಾ ಇದ್ದೀನಿ. ಆ್ಯಂಡ್ ಸಂಜೆ ಆಯಿತು ಅಂದರೆ ಯಾರಿಗಿಷ್ಟ ಎಲ್ಲ ಟೀ ಮಾಡ್ಕೊಂಡು ಕುಡಿಯೋದು, ನನಗೂ ಕೂಡ ಅಷ್ಟೇ. ನಾನು ಕೂಡ ಟೀ ಲವರ್. ಹಾಗಾಗಿ ಟೀ ಮಾಡಿಕೊಂಡು ಒಂದು ಸ್ವಲ್ಪ ಮೊಬೈಲೆಲ್ಲ ಸ್ಕ್ರೋಲ್ ಮಾಡಿಕೊಂಡು ಕೆಲವೊಂದು ಅಪ್ಡೇಟ್ಸ್ ಎಲ್ಲ ಚೆಕ್ ಮಾಡ್ತಾ ಇದ್ದೆ. ಟೀ ಕುಡಿದು ಮತ್ತೆ ಮಕ್ಕಳು ಕೆಳಗಡೆ ಆಟ ಆಡ್ತಾಯಿದ್ರು. ಸರಿ ಅವ್ರನ್ನ ಕರ್ಕೊಳ್ಳೋಣ ಅಂದ್ಬಿಟ್ಟು ಕೆಳಗಡೆ ಹೋದೆ. ಹಂಗೆ ಒಂದಷ್ಟು ಟೈಮ್ ಇತ್ತು. ಸರಿ ಒಂದು ರೌಂಡ್ ಹೋಗಿ ಬರೋಣ ವಾಕ್ ಅಂದ್ಬಿಟ್ಟು ಸುಮ್ಮನೆ ಒಂದೆರಡು ಮಕ್ಕಳನ್ನು ಕರ್ಕೊಂಡು ಒಂದು ರೌಂಡ್ ಹೋಗ್ಬಂದ್ರೆ ಅವ್ರಿಗೂ ಒಂದು ಸ್ವಲ್ಪ ನೇಚರ್ ಫೀಲ್ ಸಿಗುತ್ತೆ ಅಂದ್ಬಿಟ್ಟು ಕರ್ಕೊಂಡು ನಮ್ಮ ನೈಬರ್ ಮಕ್ಕಳು ಎಲ್ಲ ಕರ್ಕೊಂಡು ಒಂದು ರೌಂಡ್ ಹೋಗಿ ಬಂದು ಮತ್ತೆ ಪಾರ್ಕಿಂಗಲ್ಲಿ ಮಕ್ಕಳೆಲ್ಲ ಆಟ ಆಡ್ತಿದ್ರು. ನಾನು ಮೊಬೈಲಲ್ಲಿ ಕೆಲವೊಂದು ಎಲ್ಲ ಅಪ್ಡೇಟ್ಸ್ ಎಲ್ಲ ಚೆಕ್ ಮಾಡಿಕೊಂಡು ಅವ್ರ ಹತ್ರ ಮಾತಾಡ್ಕೊಂಡು ಟೈಮ್ ಪಾಸ್ ಮಾಡ್ತಿದ್ದೆ. ಆ್ಯಂಡ್ ಈವ್ನಿಂಗ್ ಟೈಮ್ ಮಕ್ಕಳು ಆಚೆ ಇರಬೇಕು ಅಂತ ಇರ್ತಾರೆ. ಅವರು ಕೆಳಗಡೆ ಎಲ್ಲ ಆಡ್ತಾ ಇರ್ತಾರೆ. ಮತ್ತು ಅವ್ರನ್ನ ಕರ್ಕೊಂಡು ಬರೋದೇ ನನಗೆ ಬಿಗ್ಗೆಸ್ಟ್ ಟಾಸ್ಕ್ ಆಗಿರುತ್ತೆ. ಬಿಕಾಸ್ ಅವ್ರಿಗೆ ಆರಾಮಾಗಿ ಆಚೆ ಆಡೋಕ್ಕೆ ತುಂಬ ಇಷ್ಟ. ಹಂಗೋ ಹಿಂಗೋ ಮಾಡಿ ಮೇಲೆ ಕರ್ಕೊಂಡು ಬಂದೆ. ಮತ್ತು ಟಾಯ್ಸು ಅದು ಇದು ಅಂದ್ಬಿಟ್ಟು ಎಲ್ಲ ಮನೇಲಿರೋವಂಥ ಟಾಯ್ಸ್ ಎಲ್ಲ ಆಚೆಗೆ ಎತ್ಕೊಂಬಂದು ಹರಳ್ತಾ ಇದ್ರು. ಬೈತಿದ್ದೆ, ಏನಕ್ಕೆ ಟಾಯ್ಸ್ ಎಲ್ಲ ತರ್ತೀರಾ ಅಂತ. ಅವ್ರಿಗೇನೋ ಒಂಥರ ಮಜಾ. ಆ್ಯಂಡ್ ಇಷ್ಟು ದಿನ ತುಂಬ ಚೆನ್ನಾಗಿ ಇಟ್ಕೊಂಡಿದ್ದೆ ಮನೇಲಿರೋ ಟಾಯ್ಸ್ ಎಲ್ಲ. ಇವಾಗೆಲ್ಲ ಹಾಳು ಮಾಡೋ ಥರ ಇದ್ದಾರೆ. ಮತ್ತು ಒಂದು ಸ್ವಲ್ಪ ನನಗೆ ಫ್ರೆಶ್ ತರಕಾರಿ ಬೇಕಿತ್ತು. ಲೈಕ್ ಕ್ಯಾರೆಟ್, ಬೀಟ್ರೂಟ್, ಆ್ಯಪಲ್ ಒಂದು ಸ್ವಲ್ಪ ಫ್ರೆಶ್ ಆಗಿ ಬೇಕಿತ್ತು. ಆನ್ಲೈನಲ್ಲಿ ಕೆಲವೊಂದು ಸರಿ ಫ್ರೆಶ್ ಆಗಿರುತ್ತೆ, ಕೆಲವೊಂದು ಸರಿ ಅಷ್ಟೊಂದು ಚೆನ್ನಾಗಿರಲ್ಲ. ಸೊ ಚಾನ್ಸ್ ತಗೊಳ್ಳೋದು ಬೇಡ, ನನಗೆ ಸ್ವಲ್ಪ ಫ್ರಿಜ್ಜಲ್ಲಿ ಸ್ಟೋರ್ ಮಾಡ್ಕೊಳ್ಳೋಕ್ಕೆ ತರಕಾರಿ ಬೇಕಿತ್ತು. ಸ್ಟೋರ್ ಅಂದರೆ ನಾನು ಇವತ್ತು ABC ಜ್ಯೂಸ್ ಎಲ್ಲ ಮಾಡಿ ಕ್ಯೂಬ್ಸಾಗಿ ಮಾಡಿ ಇಟ್ಕೋಬೇಕಿತ್ತು. ಹಾಗಾಗಿ ಒಂದು ಸ್ವಲ್ಪ ಫ್ರೆಶ್ ಆಗಿರೋವಂಥ ಕ್ಯಾರೆಟ್, ಆ್ಯಪಲ್, ಬೀಟ್ರೂಟ್ ಎಲ್ಲ ತರೋಣ ಅಂದ್ಬಿಟ್ಟು ನಾನು ತರಕಾರಿ ಅಂಗಡಿಗೆ ಹೋಗಿ ನನ್ನ ತಮ್ಮನ ಕರ್ಕೊಂಡು ತರಕಾರಿ ಎಲ್ಲ ತೊಗೊಂಡು ಬಂದೆ. ಸ್ವಲ್ಪ ಅದ್ರ ಜೊತೆಗೆ ತರಕಾರಿ ಎಲ್ಲ ತಂದಲ್ಲ, ವೇಟ್ ಇತ್ತು, ಲಿಫ್ಟಲ್ಲಿ ಇಟ್ಬಿಟ್ಟೆ. ನಾವು ಫಸ್ಟ್ ಫ್ಲೋರಲ್ಲೇ ಇರೋದು, ಬಟ್ ವೇಟ್ ಇತ್ತು ಅಂದ್ಬಿಟ್ಟು ಫಸ್ಟ್ ಲಿಫ್ಟಲ್ಲಿಟ್ಟು ಮನೆ ಒಳಗಡೆ ತಂದೆ. ಮತ್ತು ಮಕ್ಕಳು ಅವ್ರಿಗೆಲ್ಲ ಕೈಕಾಲು ಮುಖ ತೊಳ್ಕೋಗ್ರಿ ಅಂತ ಹೇಳಿ. ಮತ್ತು ನನ್ನ ಮಕ್ಕಳಿಗೆ ಎಲ್ಲರಿಗೂ ಗ್ರೇಪ್ಸ್ ಅಂದರೆ ಇಷ್ಟ. ಈ ದ್ರಾಕ್ಷಿ ಎಷ್ಟು ಒಳ್ಳೇದು ಅಷ್ಟೇ ಹೀಟ್. ಗ್ರೇಪ್ಸ್ ಅಂದರೆ ನನಗೆ, ನನ್ನ ಮಕ್ಕಳಿಗೆ, ನನ್ನ ತಮ್ಮಂಗೂ ಇಷ್ಟ. ಬಟ್ ಹೀಟ್ ಗೊತ್ತಾ ಗ್ರೇಪ್ಸು. ಫಸ್ಟು ರಸಮ್ ಮಾಡಿಟ್ಬಿಡ್ತೀನಿ. ಇವತ್ತೆಲ್ಲ ನಾನ್ ವೆಜ್ ಡೇ ಅಲ್ವಾ, ನಮ್ಮ ಮನೆಯವ್ರು ರಸಮ್ ಕೇಳ್ತಾರೆ. ಬೆಳಗ್ಗೆ ಎಲ್ಲ ನಾನ್ ವೆಜ್ ತಿಂದು ನೈಟ್ ರಸಮ್ ಇರಲೇಬೇಕು. ಈಗ ರಸಮ್ ಮಾಡಿಟ್ಬಿಡ್ತೀನಿ. ಮತ್ತು ವೆಜಿಟೇಬಲ್ಸ್ ಎಲ್ಲ ಕ್ಲೀನ್ ಮಾಡಿ ಎಲ್ಲ ಎತ್ತಿಡಬೇಕು. ಮನೆಗೆ ಸ್ನ್ಯಾಕ್ಸು ಏನು ತರೋದಿಲ್ಲ. ಬಿಸ್ಕೆಟ್ಸು, ಚಾಕ್ಲೇಟ್ಸು, ಕುಕ್ಕೀಸ್ ಏನು ತರಲ್ಲ. ಫಸ್ಟ್ ಅದೊಂದು ಸ್ವಲ್ಪ ಕುಕ್ಕೀಸ್ ತರ್ತಿದ್ದೆ, ಬಟ್ ಕುಕ್ಕೀಸ್ ಅಷ್ಟು ಒಳ್ಳೇದಲ್ಲ ಅಂತ ಗೊತ್ತಾಯಿತು. ಇವಾಗ ಕುಕ್ಕೀಸ್ ಏನು ತರಲ್ಲ. ಫ್ರೂಟ್ಸಾ, ವೆಜಿಟೇಬಲ್ಸಾ, ಕ್ಯಾರೆಟ್ ಇಷ್ಟ, ಕ್ಯಾರೆಟ್ ತಿಂತಾರೆ. ಆ ಥರ ಸ್ವಲ್ಪ ಉಪ್ಪು ಹಾಕಿ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ. ಆ್ಯಂಡ್ ಎಲ್ಲ ಒಂದೇ ಸರಿನೇ ವಾಶ್ ಮಾಡಿಬಿಡ್ತೀನಿ. ಮಕ್ಕಳು ಬಂದು ಕೇಳ್ತಾ ಇರ್ತಾರೆ ಗ್ರೇಪ್ಸ್ ಇದ್ದರೆ. ಸೊ ಹಂಗಾಗಿ ಒಂದು ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಕ್ಲೀನಾಗಿ ವಾಶ್ ಮಾಡಿ ಇಟ್ಬಿಟ್ರೆ ಅವ್ರು ಕೇಳಿದಾಗೆಲ್ಲ ಕೊಡೋದಕ್ಕೆ ಸರಿ ಹೋಗ್ಬಿಡುತ್ತೆ. ಆ್ಯಂಡ್ ನಮ್ಮ ಮನೇಲಿ ಫ್ರೂಟ್ಸ್ ಏನೋ ಒಂದು ಇರಲೇಬೇಕು. ಬಿಕಾಸ್ ಬೇರೆ ಸ್ನ್ಯಾಕ್ಸ್ ಏನೂ ಕೊಡ್ದಿರ ಮಕ್ಕಳಿಗೆ ಯಾವ್ದಾದರೂ ತಿನ್ನಬೇಕು ಅಂತ ಅನ್ನಿಸ್ತಾ ಇರುತ್ತೆ. ಸೊ ಗ್ರೇಪ್ಸ್ ತಂದಿದ್ನಲ್ಲ, ಚೆನ್ನಾಗಿತ್ತು, ಫ್ರೆಶ್ ಆಗಿತ್ತು, ಕೊಟ್ಟೆ. ಆ್ಯಂಡ್ ಇದೊಂದು ಪಾಟ್ ಇತ್ತು. ಇದಕ್ಕೆ ಸೂಟ್ ಆಗೋವಂಥ ಫ್ಲವರ್ ತುಂಬ ಕಡೆ ಹುಡುಕ್ದೆ, ಬಟ್ ಸಿಗಲಿಲ್ಲ. ಬಟ್ ಎಲ್ಲನೂ ಇದಕ್ಕೆ ಸೂಟ್ ಆಗಲ್ಲ, ಕೆಲವೊಂದು ಫ್ಲವರ್ ಮಾತ್ರ. ಆ್ಯಂಡ್ ನಾನು ಪಿಂಟ್ರೆಸ್ಟಲ್ಲಿ ಸರ್ಚ್ ಮಾಡಿದಾಗ ಇದಕ್ಕೆ ಸೂಟ್ ಆಗೋವಂಥದ್ದು ಇದೆ. ಅಂದರೆ ರೆಡ್ ಆ್ಯಂಡ್ ಬ್ಲ್ಯಾಕ್ ಗೋಲ್ಡ್ ಕಾಂಬಿನೇಷನ್ಗೆ ಕರೆಕ್ಟಾಗಿ ಸೂಟ್ ಆಗುತ್ತೆ ಅಂದ್ಬಿಟ್ಟು ಈ ಫ್ಲವರ್ಸ್ ಅಮೆಝಾನಲ್ಲಿ ಆರ್ಡರ್ ಮಾಡಿಕೊಂಡೆ. ಬಟ್ ಏನಂದರೆ ಸ್ವಲ್ಪ ಉದ್ದ ಇದೆ. ಇವಾಗ ಇದನ್ನು ಕಟ್ ಮಾಡಬೇಕು. ಅಂದರೆ ಎಷ್ಟು ಮಾಡಬೇಕು ಅಂತ ಗೊತ್ತಾಗ್ತಾ ಇದೆ. ನಿಮ್ಮ ಅಮ್ಮನಿಗೆ ಎಷ್ಟು ಪ್ರೀತಿ ಗೊತ್ತಾ, ನೀ ಅದನ್ನ ಉಳಿಸ್ಕೊಂತೀಯ. ಫೋನ್ ಮಾಡ್ದಾಗ ಪಟ್ಟಂತ ಫೋನ್ ಮಾಡಿ ಮಾತಾಡೋದು. ಹೇಳಿ ಬರಲ್ಲ ಅಂದ್ರೂ ಹೇಳಬೇಕು ಫೋನ್ ಮಾಡಿ. ಸ್ವಲ್ಪ ಅವ್ರಿಗೂ ಏನಿರುತ್ತೆ ಗೊತ್ತಾ, ನನ್ನ ಮಗ ನನ್ನ ನೋಡ್ಲಿ, ಕೇರ್ ಮಾಡಲಿ, ಪ್ರೀತಿ ಮಾಡಲಿ ಅನ್ನೋ ಆಸೆ ಇರುತ್ತೆ. ಅವ್ರಿಗೇನು 70 ಜನ ಇಲ್ಲ ಮಕ್ಕಳು. ನಿಂಗೆ ಏನ್ ಗೊತ್ತಾ, ಅಮ್ಮನು ಒಬ್ಬ ಮಗ ಅನ್ಬಿಟ್ಟು ತಲೆ ಮೇಲೆ ಇಟ್ಕೊಂಡಿದ್ದಾರೆ. ನಿಂಗೆ ದುರಂಕಾರ.
ನಾನು ಹೇಳ್ದೆ ನಂದು ಎಮ್ಮು ಇವಾಗ ನೀವು ಫೀಡಿಂಗ್ ಎಲ್ಲ ಮಾಡಿದ್ದೀರಾ MRP ಮೇಲೆ ಒಂದು 100-200 ಡಿಸ್ಕೌಂಟ್ ಮಾಡ್ಕೊಡ್ತೀನಿ. ಒಂದೇ ಒಂದು ಆಗಲ್ಲ ಅಂದ್ಬಿಟ್ಟು 2 ಆರ್ಡರ್ ಮಾಡಿದೆ, ಬಟ್ 2 ಆಗ್ತಾ ಇಲ್ಲ. ಇನ್ನೂ ಒಂದು ಆರ್ಡರ್ ಮಾಡ್ಬೇಕು. ಇಲ್ಲೆಲ್ಲ ಸ್ಪೇಸ್ ಇದೆ, ಸದ್ಯಕ್ಕಿರಲಿ. ಅದು ಮತ್ತೆ ಇನ್ನೊಂದು ಆರ್ಡರ್ ಮಾಡಿದ್ರೆ ಕ್ಲೀನಾಗೆ ಫುಲ್ಲು ಕ್ಲೀನಾಗಿ ಕುತ್ಕೊಳ್ಳೋದು. ನಾಳೆ ಆರ್ಡರ್ ಮಾಡೋಣ. ಎಷ್ಟು ಚೆನ್ನಾಗಿದೆ ಅಲ್ವಾ? ಏನು ಗೊತ್ತಾ, ಆ್ಯಂಡ್ ರಸಮ್ಗೆ ಬೆಳ್ಳುಳ್ಳಿ ಬಿಡಿಸ್ಕೊಳ್ತಾ ಇದ್ದೀನಿ. ಆ್ಯಂಡ್ ಏನು ಗೊತ್ತಾ, ನನಗೆ ಬೆಳ್ಳುಳ್ಳಿ ಯಾಕೋ ಬಿಡಿಸಿ ಫ್ರಿಜ್ಜಲ್ಲಿ ಇಟ್ಟರೆ ಯೂಸ್ ಮಾಡೋಕ್ಕೆ ನಂಗೆ ಇಷ್ಟನೇ ಆಗಲ್ಲ. ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಅಷ್ಟೇ, ಇನ್ಸ್ಟೆಂಟಾಗಿ ಆಗ ಬಿಡಿಸ್ಕೋಬೇಕು, ಆಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮಾಡ್ಕೋಬೇಕು. ಹಂಗೆ ಇಷ್ಟ ನಂಗೆ ಫ್ರೆಶ್ ಆಗೆ. ಏನು ಮನ್ಸು ಮಾಡಿದೆ ಇವಾಗ ಒಂದು ಅರ್ಧ ಗಂಟೆ 1 ಅವರ್ ಕುತ್ಕೊಳ್ಬೇಕಂದ್ರೆ ಒಂದಿಷ್ಟು ಬೆಳ್ಳುಳ್ಳಿ ಸುಲಿದಿಕ್ಬೋದು, ಬಟ್ ನನಗೆ ಸಮಾಧಾನನೇ ಆಗಲ್ಲ. ಅವಾಗ ಸುಲ್ಕೊಂಡು ಅವಾಗ ಫ್ರೆಶ್ ಆಗಿ ಮಾಡೋಕೆ ಇಷ್ಟ. ಹಾಗಾಗಿ ಇವಾಗ ಸ್ವಲ್ಪ ಬೆಳ್ಳುಳ್ಳಿ ರಸಮ್ ಸುಲ್ಕೊಳ್ತಿದ್ದೀನಿ. ಬನ್ನಿ ಕ್ವಿಕ್ಕಾಗೆ ರಸಮ್ ಮಾಡಿಬಿಟ್ಟು ಮತ್ತು ತರಕಾರಿ ಎಲ್ಲ ಇದೆ ಅದನ್ನೆಲ್ಲ ಕ್ಲೀನಾಗಿ ಎತ್ತಿಟ್ಟು ಸ್ವಲ್ಪ ವೀಕ್ಲಿ ಪ್ರೆಪ್ ಸ್ವಲ್ಪ ಮಾಡ್ಕೋಬೇಕು. ಏನೇನು ಮಾಡ್ಕೊಳೋಕ್ಕೆ ನೋಡೋಣ. ಹೆಲ್ದಿ ಡ್ರಿಂಕ್ಸ್ ಬೆಳಗ್ಗೆ ಎದ್ದ ತಕ್ಷಣ ಸ್ವಲ್ಪ ಇವಾಗ ಯೋಗ, ಕುಕ್ಕಿಂಗ್ ಮತ್ತು ಸ್ವಿಮ್ಮಿಂಗ್ ಅಂತೆ, ಮತ್ತೆ ಬಂದು ಲಾಗಿನ್ ಆಗೋಂಥದ್ದು, ಅಥವಾ ಎಲ್ಲಾದರೂ ಆರ್ಡರ್ ಶಿಪ್ಮೆಂಟ್ ಮಾಡೋದಕ್ಕೆ ಎಲ್ಲೋ ಬ್ಯುಸಿ ಇರ್ತೀನ. ಈ ಮಕ್ಕಳು ಬೇರೆಲ್ಲ ಮನೇಲೇ ಇರ್ತಾರೆ, ಅವ್ರಿಗೆ ತಿನಿಸು ತೊಳಿ ಮಾಡು ಅದೆಲ್ಲ ಇರುತ್ತೆ. ಸೊ ಟೈಮ್ ಆಗಲ್ಲ ಮಾಡ್ಕೊಳ್ಳೋಕ್ಕೆ. ಹಂಗಾಗಿ ಒಂದು ಸ್ವಲ್ಪ ಹೆಲ್ದಿ ಡ್ರಿಂಕ್ಸ್ ಕುಡಿಬೇಕು ಅಂದ್ಬಿಟ್ಟು ಮಾಡಿಡೋಣ ಅಂದ್ಬಿಟ್ಟು ಈಗ ಎಲ್ಲ ಪ್ರಿಪೇರ್ ಮಾಡ್ಕೊತಿದ್ದೀನಿ. ಆ್ಯಂಡ್ ಬೇರೆ ಎಲ್ಲ ಫ್ರೂಟ್ಸ್ ಅದು ಇದು ಅದೇ ಕುಡ್ಕೋಬೋದು ಪ್ರತಿದಿನ. ನಾರ್ಮಲಾಗಿ ಇವಾಗ ಬೇಸಿಗೆ ಅಂದ್ಬಿಟ್ಟು ಲೆಮನ್ ಜ್ಯೂಸು, ಮಸ್ಕ್ ಮಿಲನ್ ಜ್ಯೂಸು ಈ ಥರ ಮಾಡ್ತಾ ಇರ್ತೀನಿ. ಬಟ್ ಪ್ರತಿದಿನ ಇವಾಗ ಕ್ಯಾರೆಟ್ ಬೀಟ್ರೂಟ್ ಜ್ಯೂಸ್ ಆಗಿರ್ಬೋದು ಅಥವಾ ಆಮ್ಲ ಜ್ಯೂಸ್ ಆಗಿರ್ಬೋದು, ಅದು ಮಾಡ್ಕೊಳಕ್ಕಾಗಲ್ಲ. ಮಾಡಿಬಿಟ್ಟು ಫ್ರಿಜ್ಜಲ್ಲಿ ಸ್ಟೋರ್ ಮಾಡೋಣ ಅಂದ್ಬಿಟ್ಟು ಪ್ಲ್ಯಾನ್ ಮಾಡ್ತಾ ಇದ್ದೀನಿ. ಎಲ್ಲ ಇವಾಗ ಸ್ವಲ್ಪ ಫ್ರೂಟ್ಸ್ ವೆಜಿಟೇಬಲ್ಸ್ ಎಲ್ಲ ತಂದಿದ್ದೀನಿ. ಎಲ್ಲ ಇವಾಗ ಪ್ರಿಪೇರ್ ಮಾಡ್ಕೊಂಡು ಕ್ವಿಕ್ಕಾಗಿ ಮಾಡಿ ಇಡಬೇಕು. ಆ್ಯಂಡ್ ಕಿಚನ್ ಎಲ್ಲ ಕ್ಲೀನ್ ಮಾಡಿ ಮಾಡಬೇಕು, ಬಿಕಾಸ್ ಅದು ನಾನ್ ವೆಜ್ ಡೇ ಅಲ್ವಾ. ಅದಕ್ಕೆ ಚಿಕ್ಕ ಪಾತ್ರೆಯಲ್ಲಿ ಮಾಡ್ಕೊಳ್ತಾ ಇದ್ದೀನಿ, ಚಿಕ್ಕದಾಗೆ 1 ಟೈಮ್ಗಷ್ಟೇ. ನನಗೆ ಏನು ಗೊತ್ತಾ ಗೈಸ್, ನಾನು ರಸಮ್ ಮಾಡ್ತಾ ಒಂದು ಸ್ವಲ್ಪ ಯಾಕೋ ಹಿಂಗೆ ತಲೆಗೆ ಬಂತು, ಮಾತಾಡಬೇಕು ಅನ್ಕೊಳ್ತಾ ಇದ್ದೀನಿ. ನನ್ನ ಜೀವನ ಹೆಂಗಾಗ್ಬಿಟ್ಟಿದೆ ಅಂತಂದರೆ, ಫಸ್ಟಿಲ್ಲ ಏನೋ ಅವಾಗ ನಾನು ಚಿಕ್ಕವಳಾಗಿದ್ದಾಗ, ನನಗಿನ್ನೂ ಅಷ್ಟೊಂದು ನಾಲೆಜ್ ಇಲ್ಲದೆ ಇದ್ದಾಗ, ನನಗೇನೋ ಅಷ್ಟೊಂದು ಗೊತ್ತಾಗದೆ ಯಾರು ಹೇಳೋರು ಇಲ್ಲದೆ ಇದ್ದಾಗ, ಓಕೆ ಒಬ್ಬರು ನಾನು ಮಾಡ್ತಾರೋ ತಪ್ಪು ಅಂತ ಹೇಳಿದಾಗ, ಅಥವಾ ನನ್ನ ಬೈಕೊಂಡಾಗ, ಅಥವಾ ಏನೋ ನಾವಂದರೆ ಇಷ್ಟ ಇಲ್ಲ ಅಂದಾಗ, ಓಕೆ ಐ ಅಗ್ರಿ. ಆವಾಗಿನ ಪರಿಸ್ಥಿತಿ ಹಂಗಿತ್ತು, ನಾನು ಹಂಗೆ ಇದ್ದೆ, ಓಕೆ ನಾನು ಅದನ್ನು ಅಗ್ರಿ ಮಾಡ್ತೀನಿ. ಬಟ್ ವೆನ್ ಐ ಸ್ಟಾರ್ಟೆಡ್ ಲರ್ನಿಂಗ್, ವೆನ್ ಐ ಕರೆಕ್ಟೆಡ್ ಮೈ ಸೆಲ್ಫ್, ಅಂದರೆ ಇವಾಗ ನಾನು ಸರಿ ಮಾಡ್ಕೊಳ್ತಾ, ನನ್ನನ್ನು ನಾನು ಕರೆಕ್ಟ್ ಮಾಡ್ಕೊಳ್ತಾ, ಎಲ್ಲದನ್ನು ಬದಲಾಯಿಸ್ಕೊಂಡು ನಾನು ಒಂದು ಒಳ್ಳೆ ರೀತಿಯಿಂದ, ಒಳ್ಳೆ ದಾರಿಯಿಂದ, ಒಳ್ಳೆಯೊಳಗೆ ಬದುಕಕ್ಕೆ ಸ್ಟಾರ್ಟ್ ಮಾಡಿದ್ಮೇಲೆ ಕೂಡ ಜನ ಇನ್ನೂ ನನ್ನನ್ನು ಹೇಟ್ ಮಾಡೋಕ್ಕೆ ಅಥವಾ ದೂರ ಇಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಯಾಕೆ ಮಾತು ಹೇಳ್ತಿದ್ದು ಅಂದರೆ ಎಲ್ಲರೂ ಅಲ್ಲ, ಲೈಕ್ ಕೆಲವೊಂದು ನಮ್ಮ ಫ್ಯಾಮ್ಲಿ ರಿಲೇಟಿವ್ಸ್ ಎಲ್ಲ. ನನಗೇನು ಮಾತಾಡೋಕ್ಕೆ ಇಷ್ಟ ಆಗಲ್ಲ. ಕೆಲವೊಬ್ಬರು ನಮ್ಮ ಫ್ಯಾಮ್ಲಿ ರಿಲೇಟಿವ್ಸ್, ಎಲ್ಲರೂ ಅಲ್ಲ ಪಾಪ, ಎಲ್ಲರನ್ನೂ ಬ್ಲೇಮ್ ಮಾಡೋದು ಬೇಡ. ಕೆಲವೊಬ್ಬರು ಅವ್ರಿಗೆ ಮೇಲೆ ಚೆನ್ನಾಗಿರ್ತಾರೆ, ಒಳಗಡೆ ಅವ್ರಿಗೆ ನಾವಂದ್ರೆ ಇಷ್ಟ ಆಗಲ್ಲ. ಯಾಕೆ ಅದು ಹೆಂಗೆ ಜಲಸಿ ಅಂತ ಅಂದ್ಕೊಳ್ಳ, ಅಥವಾ ಯಾಕೆ ಅವ್ರಿಗೆ ಬೇಜಾರಾಗ್ತಿದೆ ನಮ್ಮ ಮೇಲೆ, ನಾವಂದರೆ ಯಾಕೆ ಇಷ್ಟ ಆಗ್ತಿಲ್ಲ ಅಂತ ನನಗೊಂದೊಂದ್ಸರಿ ಗೊತ್ತಾಗೋದೇ ಇಲ್ಲ. ಈಗ ಒಳ್ಳೆ ರೀತಿಯಿಂದ ಒಳ್ಳೆಯದಾಗಿ ಕಲಿತಾ, ಏನೋ ಒಂದು ನನ್ನ ಕೈಲಾಗಿದ್ದು ಮಾಡ್ತಾ, ದಿನಕ್ಕೆ ನನ್ನನ್ನು ನಾನು ಬೆಟರ್ ಮಾಡಿಕೊಂಡು, ಬೆಟರಾಗಿ ನೋಡಿಸ್ಕೊಂಡು, ಆ್ಯಂಡ್ ಪ್ರತಿಯೊಂದೂ ಕರೆಕ್ಟ್ ಮಾಡಿಕೊಂಡು, ನನ್ನ ಸ್ಕಿಲ್ಸ್ ಆಗಿರ್ಬೋದು, ನಾನಾಗಿರ್ಬೋದು, ಪ್ರತಿಯೊಂದು ಚೇಂಜ್ ಆಗ್ತಿದೆ. ಅಟ್ಲೀಸ್ಟ್ ಅವ್ರು ಅಪ್ರಿಷಿಯೇಟ್ ಮಾಡಿದ್ರು ಹೋಗಲಿ, ಅಟ್ಲೀಸ್ಟ್ ಪರವಾಗಿಲ್ಲಪ್ಪ ಅಂತ ಮನಸ್ಸಲ್ಲೂ ಆದರೂ ಅಂದ್ಕೋಬೇಕು. ಬಟ್ ಅಂದ್ಕೊಳ್ಳಲ್ಲ. ಯಾಕೆ ಅಂತ ನಂಗೆ ಇವಾಗೂ ಕ್ಲಾರಿಟಿ ಇಲ್ಲ. ಅವ್ರಿಗೆ ಆ ಫೀಲ್ ಏನೋ ನನ್ನ ಕಂಡ್ರೆ ಇಷ್ಟ ಇಲ್ಲದೆ ಇರೋರ ಥರ ಬಿಹೇವ್ ಮಾಡ್ತಾರೆ, ನೆಗೆಟಿವ್ ಆಗಿ ಮಾತಾಡ್ತಾರೆ, ಜಾಸ್ತಿ ನನ್ನನ್ನು ಮಾತಾಡೋಕ್ಕೆ ಇಷ್ಟಪಡಲ್ಲ. ಅದೆಲ್ಲ ಬೇಜಾರಾಗುತ್ತೆ. ಎಷ್ಟೋ ಜನ ನನ್ನನ್ನು ಅಪ್ರಿಷಿಯೇಟ್ ಮಾಡ್ತಾರೆ, ಹೊಗಳ್ತಾರೆ, ನೀನು ತುಂಬ ಚೇಂಜ್ ಆಗಿದೆಯಾ, ನಿಂಗೆ ಇಷ್ಟೊಂದು ನಾಲೆಜ್ ಇದೆ, ಅಥವಾ ನೀನು ಯು ಆರ್ ಲೀಡಿಂಗ್, ಓಕೆ ನೀನು ಎಲ್ಲದರಲ್ಲೂ ಇಂಪ್ರೂವ್ ಆಗಿದೆಯಾ, ತುಂಬ ಚೆನ್ನಾಗಿ ತುಂಬ ಕಲ್ತಿದ್ಯಾ, ನಿನ್ನ ಜೀವನ ನೀನು ಚೆನ್ನಾಗಿ ಮಾಡ್ತಾಯಿದ್ಯಾ, ಚೆನ್ನಾಗಿ ಕಟ್ಕೊಂಡಿದ್ಯಾ ಅಂತ ಎಷ್ಟೋ ಜನ ಹೊಗಳಿದ್ದಾರೆ. ಆಲ್ಮೋಸ್ಟ್ 90% ಜನ ಅಪ್ರಿಷಿಯೇಟ್ ಮಾಡಿದ್ದಾರೆ, ಎಂಕರೇಜ್ ಮಾಡಿದ್ದಾರೆ. ಕೆಲವೊಬ್ಬರು ರಿಲೇಟಿವ್ಸ್ ಅಂತಲೇ ಒಂದು ಹತ್ರ ರಿಲೇಟಿವ್ಸೇ
ದೂರ ಇಡೋದಕ್ಕೆ, ಅಥವಾ ನಾವು ನಮ್ಮ ಕಂಡ್ರೆ ಇಷ್ಟ ಇಲ್ಲದೆ ಇರೋ ಥರ ಬಿಹೇವ್ ಮಾಡ್ತಾರೆ. ನಂಗೆ ಅದೆಷ್ಟು ಹರ್ಟ್ ಆಗುತ್ತೋ. ಬಟ್ ನಾನೇನು ತಲೆ ಕೆಡಿಸ್ಕೊಳ್ಳಲ್ಲ. ಬಟ್ ನನ್ನ ಮೈಂಡಿಗೆ ಹಿಂಗೆ ಬಂದು ಹಿಂಗೆ ಹೋಗುತ್ತೆ ಸಮ್ಟೈಮ್ಸ್ ಅವ್ರ ಬಗ್ಗೆ ನೆನೆಸ್ಕೊಂಡಾಗ ಎಲ್ಲ. ಬಟ್ ನಾನು ನೆನೆಸ್ಕೊಳ್ಳಲ್ಲ. ನಾನು ಐ ಆಮ್ ಬ್ಯುಸಿ ವಿತ್ ಮೈ ಲೈಫ್. ನನ್ನ ಪಾಡಿಗೆ ನಾನು ಬ್ಯುಸಿಯಾಗಿದ್ದೆ. ಓಕೆ, ಇವಾಗ ಅವ್ರಿಗೆ ನಾನು ಚೆನ್ನಾಗಿದ್ರು, ನಾನು ಒಳ್ಳೆ ರೀತಿಯಿಂದ ಬದುಕ್ತಾ ಇದ್ರು, ಒಳ್ಳೇದು ಮಾಡ್ತಾ, ಆ್ಯಂಡ್ ನನ್ನಲ್ಲಿ ಇಷ್ಟೊಂದು ಇಂಪ್ರೂವ್ಮೆಂಟ್ ಕಾಣಿಸಿದ್ರು ಅವ್ರಿಗೆ ಇಷ್ಟ ಆಗಿಲ್ಲ ಅಂದಮೇಲೆ ನಾನು ಯಾಕೆ ಬೇಜಾರು ಮಾಡ್ಕೊಬೇಕು ಅಂದ್ಬಿಟ್ಟು ಅವ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದೇ ಬಿಟ್ಬಿಟ್ಟಿದ್ದೀನಿ ಈಗ. ಸಮ್ ಆಫ್ ನಾವೊಂದು ಪ್ಲೇಸ್ ಕೊಟ್ಟಿರ್ತೀವಿ ಅವ್ರಿಗೆ, ಅವರೇ ಹಂಗೆ ಮಾಡಿದಾಗ ಇಟ್ಸ್ ಬಟ್ ದಟ್ಸ್ ಓಕೆ. ನನಗೇನು ಅದರಿಂದ ಬೇಜಾರಿಲ್ಲ. ಬಿಕಾಸ್ 5% ಜನ ನನ್ನ ಬಗ್ಗೆ ನೆಗೆಟಿವ್ ಆಗಿ ಮಾತಾಡ್ತಾರೆ, ನಾವಂದರೆ ಇಷ್ಟ ಇಲ್ಲ ಅಂದ್ಬಿಟ್ರೆ 95% ಜನ ನನ್ನನ್ನು ಇಷ್ಟಪಡ್ತಾರೆ, ನನ್ನ ಸ್ಕಿಲ್ಸ್ನ ಇಷ್ಟಪಡ್ತಾರೆ, ಆ್ಯಂಡ್ ನನ್ನನ್ನು ಹೊಗಳ್ತಾರೆ, ನನ್ನ ಪ್ರೀತಿಯಿಂದ ಮಾತಾಡ್ತಾರೆ, ಆ್ಯಂಡ್ ಪ್ರೀತಿಯಿಂದ ಎಲ್ಲರ ಹತ್ರ ಹೇಳ್ಕೊಳ್ತಾರೆ. ಅದೆಲ್ಲ ಖುಷಿ ಆಗುತ್ತೆ. ಆ್ಯಂಡ್ ಮೇ ಬಿ ಅದಾಗ್ತಾ ಇರೋದಕ್ಕೆ ಇಷ್ಟ ಆಗ್ತಾ ಇಲ್ವೋ ಏನೋ, ನನ್ನ ಬಗ್ಗೆ ಹೊಗಳಿದಾಗ ಅಥವಾ ನನ್ನ ಬಗ್ಗೆ ಯಾರ ಹತ್ರ ಆದರೂ ಹೇಳಿದಾಗ ಅವ್ರಿಗೆ ಅದು ಸಹಿಸೋಕ್ಕಾಗ್ತಾ ಇಲ್ಲ ಅಂತ ನನಗೆ ಅನ್ನಿಸ್ತು. ದಟ್ಸ್ ಓಕೆ, ಅದು ಅವ್ರ ಪ್ರಾಬ್ಲಮ್. ನಾನೇನು ಮಾಡೋಕ್ಕಾಗಲ್ಲ. ಬಿಕಾಸ್ ನಾನು ಏನು ಮಾಡಬೇಕು ಅದನ್ನು ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಆ್ಯಂಡ್ ನಾನೇನು ಎಲ್ಲರಿಗಿಂತೂ ಗ್ರೇಟ್ ಅಲ್ಲ. ಏನೋ ನಾನು ಬೆಟರ್ ಮಾಡ್ಕೊಳಕ್ಕೆ ಪ್ರಯತ್ನ ಪಡ್ತಾಯಿದ್ದೀನಿ ಅಷ್ಟೇ. ಬಟ್ ಅದು ಅವ್ರಿಗೆ ಪ್ರಾಬ್ಲಮ್ ಆಗ್ತಾಯಿದೆ ಅಂದರೆ ವಾಟ್ ಐ ವಿಲ್ ಡೂ ಟೆಲ್. ಏನೂ ಮಾಡೋಕ್ಕಾಗಲ್ಲ. ಕೆಲವು ಜನ ಹೆಂಗಿರ್ತಾರೆ ಅಂದ್ಕೊಂಡು ಎಕ್ಸೆಪ್ಟ್ ಮಾಡ್ಕೊಂಡು ಮುಂದಕ್ಕೆ ಹೋಗಬೇಕು. ಆ್ಯಂಡ್ ನಾನು ಯಾರ ಬಗ್ಗೆನೂ ಲಿಟ್ರಲಿ ನನಗೆ ಒಂದು ಫ್ರೆಂಡ್ಸ್, ಫ್ಯಾಮ್ಲಿ ಅವ್ರ ಮೇಲೆ ಒಂದು ರೆಸ್ಪೆಕ್ಟ್ ಇರುತ್ತೆ. ನಾನು ಅವ್ರಿಗೆ ವ್ಯಾಲ್ಯೂ ಮಾಡ್ತೀನಿ. ಓಕೆನಾ, ದಟ್ಸ್ ಅಷ್ಟೇ. ತುಂಬ ಓವರಾಗಿ ಮನ್ಸಿಗೆ ತೊಗೊಳ್ಳೋದು ಅದೆಲ್ಲ ಮಾಡಲ್ಲ. ಫಸ್ಟ್ ಆದರೆ ಅವ್ರು ನಮ್ಮವ್ರು ಅವ್ರಿಗೆ ಔಟ್ ಮಾಡಬಾರ್ದು, ಹಿಂಗಿರಬೇಕು ಇಲ್ಲ. ಅವ್ರಿಷ್ಟ, ಅವ್ರು ಏನನ್ನ ಅಂದ್ಕೊಂಡ್ಲಿ, ಅವ್ರು ಏನನ್ನ ಮಾಡ್ಕೊಳ್ಳಿ, ಅವ್ರ ಕೆಲಸ ಅವ್ರು ಮಾಡ್ಕೊಂಡು ಹೋಗಲಿ, ನನ್ನ ಕೆಲಸ ನಾನು ಮಾಡ್ಕೊಳ್ತೀನಿ. ಅವ್ರಿಗೆ ನನ್ನ ಬಗ್ಗೆ ಮಾತಾಡೋದೇ, ನನ್ನ ಬಗ್ಗೆ ನೆಗೆಟಿವ್ ಆಗಿ ಸ್ಪ್ರೆಡ್ ಮಾಡೋದೇ ಅಂತ ಕೆಲಸ ಆದರೆ ನನ್ನ ಕೆಲಸನೇ ನನಗೆ ದೊಡ್ಡದು. ನನ್ನ ಕೆಲಸನೇ ನನಗೆ ಇಂಪಾರ್ಟೆಂಟ್. ನಾನು ಅದನ್ನು ಮಾಡ್ಕೊಂಡು ಹೋಗ್ತೀನಿ ಅಷ್ಟೇ. ಇವಾಗ ರಸಮ್ಗೆ ಸ್ವಲ್ಪ ಆ್ಯಂಡ್ ಇದರಲ್ಲಿ ಟೊಮೆಟೊ, ಹಸಿರು ಮೆಣಸಿನ್ಕಾಯಿ, ಸ್ವಲ್ಪ ಒಣಮೆಣಸಿನ್ಕಾಯಿ, ಸ್ವಲ್ಪ ಜೀರಿಗೆ, ಮೆಣಸು, ಬೆಳ್ಳುಳ್ಳಿ ಇಷ್ಟಿದೆ, ಹುಣಸೆಹಣ್ಣು ಇಷ್ಟಿದೆ, ಸ್ವಲ್ಪ ಅರಿಶಿನ ಪುಡಿ ಇಷ್ಟನ್ನು ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊತೀನಿ. ಇದಕ್ಕೆ ಕೊತ್ತಂಬರಿ ಹಾಕ್ಕೋಬೇಕು. ಕೊತ್ತಂಬರಿನೇ ಇಲ್ಲ, ತರಲಿಲ್ಲ, ಅಲ್ಲಿ ಫ್ರೆಶ್ ಆಗಿರಲಿಲ್ಲ ಕೊತ್ತಂಬರಿ. ಅದಕ್ಕೆ ಫ್ರೆಶ್ ಆಗಿ ಆನ್ಲೈನಲ್ಲೇ ತರಿಸ್ಕೊಳ್ಳೋಣ ಅಂದ್ಬಿಟ್ಟು ಬಂದುಬಿಟ್ಟೆ. ಈವ್ನಿಂಗ್ ಟೈಮ್ ಹೋದರೆ ಫ್ರೆಶ್ ಆಗಿರಲ್ಲ, ಬೆಳಗ್ಗೆ ಹೊತ್ತು ಆದರೆ ಫ್ರೆಶ್ ಆಗಿರುತ್ತೆ. ಸೊ ಹಂಗಾಗಿ ತಗೊಳ್ಳಿಲ್ಲ, ಬಂದುಬಿಟ್ಟೆ. ಡ್ರೆಸ್ಸಸ್ದು ನಂದು ವಿಶ್ ಲಿಸ್ಟ್ ಕ್ರಿಯೇಟ್ ಮಾಡಿರೋದು. ಆ್ಯಂಡ್ ವಿಶ್ ಲೀಸ್ಟಿಂದ ಲಿಟ್ರಲಿ ನನಗೆ ಇಷ್ಟು ದಿನದಿಂದ ವಿಶ್ ಲಿಸ್ಟ್ ಬಗ್ಗೆ ಗೊತ್ತೇ ಇರಲಿಲ್ಲ. ಗೊತ್ತಿತ್ತು, ಬಟ್ ನಾನು ಅಷ್ಟೊಂದು ಅದ್ರ ಮೇಲೆ ಕಾನ್ಸಂಟ್ರೇಷನ್ ಮಾಡಲ್ಲ. ವಿಶ್ ಲಿಸ್ಟ್ ಅದರೆಲ್ಲ ಪ್ರಾಡಕ್ಟ್ಸ್ ಹಾಕ್ಬೋದು, ಲಿಂಕ್ಸ್ ಹಾಕ್ಬೋದು, ಕಮಿಷನ್ ಬರುತ್ತೆ ಅಂತ ನನಗೆ ಗೊತ್ತಿತ್ತು. ಬಟ್ ನಾನು ಏನಂದ್ರೆ ತುಂಬ ಕಾನ್ಸಂಟ್ರೇಷನ್ ಕೊಟ್ಟಿರಲಿಲ್ಲ. ಈ ಕೆಲಸ ಅದು ಇದು ಆ ಬ್ಯುಸಿಯಲ್ಲಿ ನಾನು ಅದ್ರ ಬಗ್ಗೆ ಗಮನ ಕೊಟ್ಟಿರಲಿಲ್ಲ. ಆ್ಯಂಡ್ ಲಿಟ್ರಲಿ ಎಷ್ಟೊಂದು ಬೆನಿಫಿಟ್ಸ್ ಇದೆ ಗೊತ್ತಾ. ಆ್ಯಂಡ್ ನಾನು ಈ ನಡುವೆ ಎಲ್ಲ ರೀಲ್ಸಲ್ಲೂ ಲಿಂಕ್ಸ್ ಹಾಕ್ತಿದ್ದೀನಿ. ಓಕೆನಾ, ಎಷ್ಟೊಂದು ಜನ ಲಿಂಕ್ಸ್ ಅಂತ ಕಾಮೆಂಟ್ ಮಾಡ್ತಾರೆ, ಅವ್ರಿಗೆ ಡೈರೆಕ್ಟಾಗಿ DM ಹೋಗುತ್ತೆ, ಆಟೋಮೆಟಿಕ್ ಹೋಗುತ್ತೆ. ಆ್ಯಂಡ್ ಎಷ್ಟೊಂದು ಜನ ಬೈ ಮಾಡಿದ್ದಾರೆ. ಆ್ಯಂಡ್ ಅದರಿಂದ ನನಗೆ ಕಮಿಷನ್ ಸಿಕ್ಕಿದೆ. ಆ್ಯಂಡ್ ಒಂಥರ ಶಾಕ್ ಗೊತ್ತಾ ಈ ರೇಂಜ್ಗೆ. ಅಂದರೆ ಇವಾಗ ಫಾರ್ ಎಕ್ಸಾಂಪಲ್ ಒಂದು 5 ಜನ ತೊಗೊಂಡ್ರೆ ನಾನು ಅದಕ್ಕೆ ಇನ್ವೆಸ್ಟ್ ಮಾಡಿರೋ ದುಡ್ಡು ಬಂದುಬಿಡುತ್ತೆ ಲಿಟ್ರಲಿ. ಆ್ಯಂಡ್ ಈ ಕಮ್ಮಿಂಗ್ ಯಾವುದಾದ್ರೂ ಒಂದು ರೀಲ್ ಸಪ್ರೇಟಾಗಿ ವಿಶ್ ಲಿಸ್ಟ್ ಹೆಂಗೆ ಕ್ರಿಯೇಟ್ ಮಾಡ್ಕೋಬೇಕು, ಏನು ಎತ್ತ ಎಲ್ಲದನ್ನು ಒಂದು ಸಪ್ರೇಟ್ ವಿಡಿಯೋ ಮಾಡಿ ಹಾಕ್ತೀನಿ. ಆ್ಯಂಡ್ ನಾನು ತುಂಬ ಜನ ಈಗ ಡ್ರೆಸ್ಸಸ್ದೆಲ್ಲ ರಿವ್ಯೂ ಕೊಡ್ತಿದ್ರಲ್ವಾ, ಅಂದರೆ ಒಳ್ಳೆ ಡ್ರೆಸ್ಸಸ್ ತೊಗೊಂಡು ಇವಾಗ ಶೋಕೇಶ್ ಮಾಡ್ತಿದ್ರಲ್ವಾ. ನಾನು ಅವಾಗೆಲ್ಲ ಏನಕ್ಕೆ ಇವರು ಇದನ್ನೇ ಪ್ರೊಫೆಷನಲಾಗಿ ತೊಗೊಂಡಿದ್ದಾರೆ, ಇದನ್ನೇ ಪ್ಯಾಷನಾಗಿ ತೊಗೊಂಡಿದ್ದಾರೆ ಅಂತ ಅಂದ್ಕೊಳ್ತಿದ್ದೆ. ಲಿಟ್ರಲಿ ಅವ್ರಿಗೆ ಇಷ್ಟು ಬೆನಿಫಿಟ್ಸ್ ಇದೆ ಅಂದಮೇಲೆ ನಾನು ವಿಶ್ ಲಿಸ್ಟ್ ಕ್ರಿಯೇಟ್ ಮಾಡಿದ್ಮೇಲೆ ಗೊತ್ತಾಗಿದ್ದು. ಆ್ಯಂಡ್ ನಾನು ಪ್ರಾಪರಾಗಿ ಡ್ರೆಸ್ಸಸ್ದೇ ಅಂತಲೇ ಮಾಡಲ್ಲ. ನಾನು ಮಾಡೋವಂಥದ್ದು ನನ್ನ ಲೈಫ್ ಸ್ಟೈಲ್ ವ್ಲಾಗ್ ಜೊತೆಗೆ ನಾನು ಒಳ್ಳೆ ನನ್ನ ಹತ್ರ ಇರುವಂಥ ಔಟ್ಫಿಟ್ಸ್ ಹಾಕ್ಕೊಂಡು ನಾನು ಲಿಂಕ್ಸ್ ಶೇರ್ ಮಾಡ್ತಾ ಇದ್ದಿದ್ದಷ್ಟೇ. ಆ್ಯಂಡ್ ಲಿಟ್ರಲಿ ಅದರಿಂದ ನಾನೀಗ ಒಂದು ಡ್ರೆಸ್ ಈಗ ಫಾರ್ ಎಕ್ಸಾಂಪಲ್ ಈ ಡ್ರೆಸ್ನ ನಾನು ರೀಲಿಗೆ ಹಾಕಿರ್ತೀನಿ. ಓಕೆನಾ, ಆ ರೀಲಲ್ಲಿ ಲಿಂಕ್ ಅಂತ ಕಾಮೆಂಟ್ ಮಾಡಿ ಅವರು ಬೈ ಮಾಡಿರ್ತಾರಲ್ವಾ,
ಒಂದು 5 ಮೆಂಬರ್ಸ್ ಬೈ ಮಾಡಿದರೆ ನನಗೆ ಆ ಡ್ರೆಸ್ದು ದುಡ್ಡು ಬಂದುಬಿಟ್ಟಂಗೆ. ಕೆಲವೊಂದು ಸರಿ ಜಾಸ್ತಿ ಕೂಡ ಬಂದಿರುತ್ತೆ. ಆ್ಯಂಡ್ ಲಿಟ್ರಲಿ ಖುಷಿ ಆಯಿತು. ಆ್ಯಂಡ್ ನೀವು ಯಾರಾದರೂ ಸೋಷಿಯಲ್ ಮೀಡಿಯಾಲಿದ್ದೀರಾ ಅಂತಂದರೆ ದಯವಿಟ್ಟು ಬೇಗ ಹೋಗಿ ವಿಶ್ ಲಿಸ್ಟ್ನ ಕ್ರಿಯೇಟ್ ಮಾಡಿ. ಕೆಲವೊಂದು ಬ್ರ್ಯಾಂಡ್ಸ್ ಏನಾಗುತ್ತೆ 50% ಕಮಿಷನ್ ಕೊಡ್ತಾರೆ, ಕೆಲವೊಂದು ಬ್ರ್ಯಾಂಡ್ಸ್ 10%, 30% ಎಲ್ಲ ಕಮಿಷನ್ಸ್ ಕೊಡ್ತಾರೆ. ತುಂಬ ಹೆಲ್ಪ್ಫುಲ್ ಆಗುತ್ತೆ. ಏನಾದರೂ ವೀಡಿಯೋಸ್ ಮಾಡ್ತಿದ್ದೀರಾ ರೆಗ್ಯುಲರ್ ಆಗಿ ಅನ್ನೋರು ದಯವಿಟ್ಟು ಈಗಲೇ ಹೋಗಿ ವಿಶ್ ಲಿಸ್ಟ್ ಕ್ರಿಯೇಟ್ ಮಾಡಿ. ನನಗೆ ಅದರದ್ದು ಅನುಭವ ಆದಮೇಲೆ ಐ ಆಮ್ ಶೇರಿಂಗ್. ಆ್ಯಂಡ್ ಈಗ ಒಂದು ಸ್ವಲ್ಪ ರಸಮ್ ಎಲ್ಲ ರಸಮ್ ಕುದೀತಿದೆ. ಕೆಲವೊಂದು ಆರ್ಡರ್ಸ್ ಬಂದಿದೆ, ಅದ್ರದ್ದು ಎಲ್ಲ ಮೇಲ್ ಚೆಕ್ ಮಾಡಿ ಫೈನಲೈಸ್ ಮಾಡಿ ಸ್ವಲ್ಪ ಮೊಬೈಲಲ್ಲಿ ಕೆಲಸ ಇದೆ, ಅದನ್ನು ಮುಗಿಸಿ ಮತ್ತೆ ನಿಮಗೆ ಸಿಗ್ತೀನಿ. ಗ್ರೇಪ್ಸ್ ಹಂಗೆ ತಿನ್ಸಿದ್ಲ ಅಕ್ಕ, ನಿನ್ ಕೈ ಕೊಡ್ಬೇಕಿತ್ತಾ? ಬಟ್ಲಲ್ಲಿ ಕೊಡ್ಬೇಕಾ, ಕೈಯಲ್ಲಿ ಕೊಡಬಾರ್ದಾ? ಕೈಯಲ್ಲಿ ಕೊಟ್ಟಿಲ್ವ ಅವಳು? ಕೈಯಲ್ಲಿ ಕೊಟ್ಲ ಅವಳು? ಅವಳಿಗೆ ಬಟ್ಲಲ್ಲಿ ಅಂತ ಯಾಕೆ ಕೊಡೋದು? ಹೋಗಿ ಊದ್ಕೊಂಡು ಹೋಗಿ. ಇವಾಗ ಮೇನಾಗಿ ಬೇಕಾಗಿರೋದು ABC ಕ್ಯೂಬ್ಸ್ ಮಾಡೋದಕ್ಕೆ ಕ್ಯಾರೆಟು. ಸೊ ಹಂಗಾಗಿ ಒಂದು ಸ್ವಲ್ಪ ಜಾಸ್ತಿ ಕ್ಯಾರೆಟ್ ತೊಗೊಂಡು ಬಂದಿದ್ದೀನಿ. ಆ್ಯಂಡ್ 2 ಮೆಂಬರ್ಸಿಗೆ ಮಾಡ್ತಾ ಇರೋದು, ನನಗೆ ನಮ್ಮ ಕಸಿನ್ಗೊಬ್ಬರಿಗೆ. ಸೊ ಹಂಗಾಗಿ ಸ್ವಲ್ಪ ಜಾಸ್ತಿನೇ ತಂದಿದ್ದೀನಿ ಕ್ಯಾರೆಟನ್ನು. ಇದು ಊರಿಂದ ಅಳಸಂದೆಕಾಯಿ ತಂದಿದ್ದಾರೆ ಗೊತ್ತಾ, ಎಷ್ಟು ಚೆನ್ನಾಗಿ ಅಳಸಂದೆಕಾಯಿ. ಅದು ಸ್ವಲ್ಪ ಆ್ಯಂಡ್ ತುಂಬ ಜನ ಈ ಬ್ಯಾಸ್ಕೆಟ್ದು ಲಿಂಕ್ ಕೇಳ್ತಾ ಇದ್ದೀರಾ. ಆ್ಯಂಡ್ ನೋಡಿ ಎಷ್ಟು ದೊಡ್ಡದಾಗಿದೆ. ಫಸ್ಟ್ ಡೀಟೇಲಾಗಿ ನೋಡಿಸ್ಬಿಡ್ತೀನಿ. ಇಷ್ಟು ದೊಡ್ಡದಾಗಿದೆ. ಆ್ಯಂಡ್ ಇದೊಂಥರ ಗ್ಲಾಸ್ ಎಲ್ಲ ಒಂಥರ ಫೈಬರ್ ಥರದ್ದು ಲಿಡ್ಡು, ಕ್ಲೀನಾಗೆ ತುಂಬ ಈಸಿ ಓಪನ್. ಈ ಕಡೆ ನೋಡಿ, ಈ ಕಡೆನೂ ಓಪನ್ ಮಾಡ್ಬೋದು ಅಥವಾ ಈ ಕಡೆನೂ ಓಪನ್ ಮಾಡ್ಬೋದು. ಆ್ಯಂಡ್ ಕ್ವಾಲಿಟಿ ವೈಸ್ ತುಂಬಾ ಚೆನ್ನಾಗಿದೆ. ಆ್ಯಂಡ್ ಏನು ಅಂತಂದರೆ ಇವಾಗ ಫ್ರೂಟ್ಸ್ ಮೇಲೆ ಎಲ್ಲ ನೊಣ ಬರೋದಾಗಿರ್ಬೋದು ಏನೂ ಆಗಲ್ಲ, ಕ್ಲೀನಾಗೆ ಇರುತ್ತೆ. ಹೈಜೀನ್ ಮೈಂಟೈನ್ ಮಾಡೋದಕ್ಕೋಸ್ಕರ ನಮ್ಮ ಮನೇಲಿ ಫ್ರೂಟ್ಸ್ ಕೂಡ ಒಂದು ಸ್ವಲ್ಪ ಜಾಸ್ತಿನೇ ಯೂಸ್ ಮಾಡ್ತೀವಿ. ಕಂಪಲ್ಸರಿ ಇರುತ್ತೆ. ಚಿಕ್ಕ ಚಿಕ್ಕ 2 ಬುಟ್ಟಿ 3 ಬುಟ್ಟಿಗೆ ಇಡೋಕ್ಕಾಗ್ತಿರ್ಲಿಲ್ಲ. ಐ ಥಾಟ್ ನಾನಿದು ಹುಡುಕ್ತಿದ್ರೆ ಅಮೆಝಾನಲ್ಲಿ ಸಿಕ್ತು. ಸೊ ಬೈ ಮಾಡಿದೆ. ತುಂಬಾ ಯೂಸ್ಫುಲ್ ಆಗಿದೆ. ಆ್ಯಂಡ್ ನಿಮ್ಗೇನಾದರೂ ಲಿಂಕ್ ಬೇಕು ಅಂದರೆ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಚೆಕ್ ಮಾಡಿ. ಆ್ಯಂಡ್ ತುಂಬ ಜನ ಕೇಳಿದ್ರಿ, ಅವ್ರಿಗೆ ಲಿಂಕ್ ಶೇರ್ ಮಾಡಿದ್ದೀನಿ. ಇನ್ನೂ ಯಾರಿಗಾದ್ರೂ ಮಾಡಿಲ್ಲ ಅಂದರೆ ಇವತ್ತು ಡಿಸ್ಕ್ರಿಪ್ಷನಲ್ಲಿರುತ್ತೆ, ಚೆಕ್ ಮಾಡಿ ಬೈ ಮಾಡಿ. ಎಲ್ಲ ತರಕಾರಿಗಳನ್ನೆಲ್ಲ ಸಪ್ರೇಟ್ ಮಾಡಿ ಎಲ್ಲ ಕ್ಲೀನಾಗಿ ಬಾಕ್ಸಸ್ಸಲ್ಲಿ ಹಾಕಿ ಇಡ್ತಾ ಇದ್ದೀನಿ. ಆ್ಯಂಡ್ ಜಾಸ್ತಿ ದಿನಕ್ಕೆ ಅಂತಂದಿಲ್ಲ, ಒಂದು 3 ಡೇಸ್ ಆಗಿದ್ದಷ್ಟು ಮಾತ್ರ ತಂದಿದ್ದೀನಿ, ಹೋಗಿದ್ನಲ್ಲ ಅಂದ್ಬಿಟ್ಟು. ಕ್ಯೂಬ್ಸ್ ಹಾಕೊಳ್ಳೋಕ್ಕೆ ಇದೊಂದು ಬೇಕಿತ್ತು, ಒಂದಿದೆ. ಅವರು ನಮ್ಮ ಕಸಿನ್ಗೆ 2 ಕಳಿಸ್ತೀನಿ. ಆ್ಯಂಡ್ ನಾವು ಯಾವುದೇ ಆಗಲಿ ಏರ್ ಕೇರ್ ಆಗಿರ್ಬೋದು, ಸ್ಕಿನ್ ಕೇರ್ ಆಗಿರ್ಬೋದು, ಅಥವಾ ನಾವು ಏನೇ ಆಗಲಿ ಪ್ರಾಕ್ಟೀಸ್ ಮಾಡ್ತಿದ್ವಿ, ಯೂಸ್ ಮಾಡ್ತಿದ್ದೀವಿ ಅಂತಂದರೆ ಅದು ಕ್ವಿಕ್ಕಾಗಿ ಆಗೋಗಲ್ಲ. ಏನೇ ಆಗಲಿ ಇಮ್ಮಿಡಿಯೇಟ್ಲಿ ಆಗೋಗಲ್ಲ, ಚಿಕ್ಕಿ ಹೊಡೆದ ತಕ್ಷಣ ಆಗಲ್ಲ. ಸ್ಲೋ ಆಗಿ ಕನ್ಸಿಸ್ಟೆನ್ಸಿ ಆಗಿ ಮಾಡ್ತಾ ಇದ್ದರೆ ದಿನಕ್ಕೆ ಚೇಂಜ್ ಆಗುತ್ತೆ. ಕ್ಯಾರೆಟ್ ಒಂದಷ್ಟು ಕ್ಯಾರೆಟು, ಒಂದಷ್ಟು ಆ್ಯಪಲ್ಲು, ಒಂದು ಸ್ವಲ್ಪ ಆರೆಂಜು, ಒಂದಷ್ಟು ಬೀಟ್ರೂಟ್ ಎಲ್ಲನೂ ಕ್ಲೀನಾಗಿ ವಾಶ್ ಮಾಡ್ಕೊಂಡಿದ್ದೀನಿ. ಇವಾಗ ಇದಕ್ಕೆಲ್ಲ ಸಿಪ್ಪೆ ತೆಗೆದು, ಆ್ಯಪಲ್ ಸಿಪ್ಪೆ ತೆಗೆಯಲ್ಲ, ಕ್ಯಾರೆಟ್ದು, ಬೀಟ್ರೂಟ್ದು, ಆರೆಂಜದ್ದು ಮಾತ್ರ ಸಿಪ್ಪೆ ತೆಗೆದು ಚೆನ್ನಾಗೆ ಗ್ರೈಂಡ್ ಮಾಡ್ಕೋಬೇಕು. ಆಮ್ಲ ಕ್ಯೂಬ್ಸ್ ಮಾಡೋದಕ್ಕೆ ಕೂಡ ಆಮ್ಲನ ಚೆನ್ನಾಗಿ ಇದೆಲ್ಲ ಸಿಪ್ಪೆ ತೆಗಿಯೋಣ. ಇನ್ನು ಇದ್ರ ಜೊತೆಗೆ ಇನ್ನೂ ಏನೇನು ಮಾಡಬೇಕು ಗೊತ್ತಾ? ಇವಾಗ ಇದೆಲ್ಲ ಕ್ಯಾರೆಟ್ ABC ಜ್ಯೂಸ್ ಮಾಡಬೇಕಾ, ಮತ್ತು ಆಮ್ಲ ಜ್ಯೂಸ್ ಮಾಡಬೇಕಾ, ಮತ್ತು ರೋಸ್ಮೆರಿ ವಾಟರ್ ಮಾಡಬೇಕಾ, ಮತ್ತು ರೋಸ್ಮೆರಿ ವಾಟರ್ ಹೇರ್ಗೆ, ಮತ್ತು ಅದ್ರ ಜೊತೆಗೆ ಆಯಿಲೆಲ್ಲ ಕಾಯಿಸಿ ಅದೆಲ್ಲ ಮಾಡಬೇಕಾ. ಆಯಿಲ್ ಅಂದರೆ ನಾನು ಜಾಸ್ತಿ ಏನಿಲ್ಲ, ಎಲ್ಲ ನಾನು ಯೂಸ್ ಮಾಡೋವಂಥ 3 ಆಯಿಲ್ನು ಮಿಕ್ಸ್ ಮಾಡಿ ಅದಕ್ಕೆ ನಾನು ಚೂರು ಕರಿಬೇವು, ಮೆಂತ್ಯ ಎಲ್ಲ ಹಾಕಿ ಕುದಿಸಿ ಸ್ಟೋರ್ ಮಾಡೋದಷ್ಟೆ.
ಅಷ್ಟು ಬೇಗ ಆಗೋಗುವಂಥದ್ದಲ್ಲ. ಇದೆಲ್ಲ ಕಟ್ ಮಾಡಿ ಮತ್ತೆ ಸಿಗ್ತೀನಿ. ಓಕೆ ಗಾಯ್ಸ್, ಬಾಯ್. ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸಿದ್ರೆ, ಯಾಕೆ ಅಂದರೆ ನಾನು ಮತ್ತೆ ಸ್ವಿಮ್ಮಿಂಗ್ ಎಲ್ಲ ಹೋಗ್ತೀನಿ. ಬಿಸಿಲಾದ್ಮೇಲೆ ನಾನು ಸ್ವಿಮ್ಮಿಂಗ್ ಹೋಗಲ್ಲ. ಸೊ ಹಂಗಾಗಿ ಬೆಳಗ್ಗೆನೇ ಹೋಗಬೇಕು. ಸೊ ಲೇಟ್ ಆಗಿಬಿಡುತ್ತೆ. ಮಧ್ಯಾಹ್ನದ ಮೇಲೆ ಯಾಕೆ ಹೋಗಲ್ಲ ಅಂದರೆ ಹೆವಿ ಬಿಸಿಲಿರುತ್ತೆ, ಟ್ಯಾನ್ ಆಗ್ತೀನಿ ಅಂತ ಭಯ. ಇನ್ನೊಂದು, ನನಗೆ ಮನೇಲಿ ಕೆಲಸ ಇರುತ್ತೆ. ಅಂದರೆ ಮನೆ ಕೆಲಸ ಅಲ್ಲ, ನಮ್ಮದು ಯಾವುದಾದ್ರೂ ಆರ್ಡರ್ದೆಲ್ಲ ಕೆಲವೊಬ್ಬರ ಹತ್ರ ಡಿಸ್ಕಸ್ ಮಾಡೋದಾಗಿರ್ಬೋದು, ಕಾಯ್ಕೊಂಡು ಕೂತ್ಕೊಂಡಿರ್ತೀನಿ. ಯಾವುದಾದ್ರೂ ಆರ್ಡರ್ಸ್ ಬಂದರೆ ನಮ್ಮ ಟೀಮ್ ಕೊಡೋಕ್ಕೆ, ಆ ಥರದ್ದೆಲ್ಲ ಸ್ವಲ್ಪ ಏನು ಪರ್ಸ್ನಲ್ ಕೆಲಸಗಳಿರ್ತಾವೆ. ಆಮೇಲೆ ಅದೆಲ್ಲ ಕಟ್ ಮಾಡ್ಕೊಂಡು ರುಬ್ಬಾಕ್ಬಿಡೋದಷ್ಟೇ. ಮಿನಿ ಆರೆಂಜ್ ಬರುತ್ತಲ್ಲ, ಒಳ್ಳೆ ವಿಟಮಿನ್ ಸಿ ಎಲ್ಲ ಇರುತ್ತೆ ಈ ಆರೆಂಜಲ್ಲಿ. ಇಷ್ಟೆಲ್ಲ ಮಾಡಿದ್ದೀವಿ ನೋಡಿ. ನನ್ನ ಹತ್ರ ಜ್ಯೂಸ್ ಮೇಕರ್ ಇದೆ, ಪ್ರೀತಿದಲ್ವ ನನ್ನ ಹತ್ರ ಬ್ರ್ಯಾಂಡು. ಸೊ ಇದ್ರ ಜ್ಯೂಸ್ ಮೇಕರ್ ಇದೆ. ಬಟ್ ಏನು ಅಂದರೆ ಈ ಕಡೆ ಎಲ್ಲ ಸಿಪ್ಪೆ ಎಲ್ಲ ಕ್ಲೀನಾಗಿ ಬಂದ್ಬಿಡುತ್ತೆ ಒಂದು ಕಡೆ. ಸೊ ನನಗೆ ಅದು ABC ಜ್ಯೂಸ್ದು ಏನಿದೆ ಅದು ಸಿಪ್ಪೆ ಎಲ್ಲ ಹೋಗಬಾರ್ದು. ಸಿಪ್ಪೆ ಎಲ್ಲ ಹಾಕ್ಕೊಂಡಿದ್ದೀನಿ. ಕ್ಯಾರೆಟ್, ಬೀಟ್ರೂಟ್ ಎಲ್ಲ ಒಂದು ರೌಂಡ್ ರುಬ್ಬಿಟ್ಟಿದ್ದೀನಿ ಇಲ್ಲಿ. ಓಕೆ, ಈಗ ಇನ್ನೊಂದು ರೌಂಡು ಕ್ಯಾರೆಟು, ಬೀಟ್ರೂಟು, ಆರೆಂಜು, ಆ್ಯಪಲ್ ಎಲ್ಲ ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ಚೆನ್ನಾಗಿ ರುಬ್ಬೋದು. ಕಟ್ ಮಾಡಿ ಇಟ್ಕೊಂಡಿರೋಂಥ ಆಮ್ಲ ಹಾಕ್ಕೊಳ್ತಿದ್ದೀನಿ. ಇದ್ರ ಜೊತೆಗೆ ಸ್ವಲ್ಪ ಶುಂಠಿ ಹಾಗೂ ಸ್ವಲ್ಪ ಕರಿಬೇವು. ಇಷ್ಟು ಕರಿಬೇವಿದೆ. ಎಲ್ಲದನ್ನು ಕ್ಲೀನಾಗಿ ವಾಶ್ ಮಾಡ್ಕೊಂಡು ಬರ್ತೀನಿ. ಆ್ಯಂಡ್ ABC ಜ್ಯೂಸ್ದು ಏನಿದೆ ಅದು ಹಂಗೆ ನಾರ್ಮಲಾಗಿ ಶೋಧಿಸ್ತೀರ ತೊಗೊಂಡ್ರೆ ಒಳ್ಳೆಯದು. ಬಟ್ ಇದು ಆಮ್ಲದೇನಿದೆ ಅದು ಶೋಧಿಸಲೇಬೇಕು. ತುಂಬ ಅದು ಹುಟ್ಟೆಲ್ಲ ಇರುತ್ತೆ ಅಲ್ವಾ, ಆಗೋದಿಲ್ಲ. ಸೊ ಹಂಗಾಗಿ ಒಂದು ವೈಟ್ ಬಟ್ಟೆ ತೊಗೊಂಡಿದ್ದೀನಿ, ಕ್ಲೀನಾಗಿ ಸ್ಟ್ರೇನ್ ಆಗುತ್ತೆ ಅಂದ್ಬಿಟ್ಟು. ವೈಟ್ ಬಟ್ಟೆಗೆ ಇದನ್ನು ಹಾಕ್ಕೊಂಡು, ಓಕೆ, ಕ್ಲೀನಾಗಿ ಬಂದ್ಬಿಡ್ತು. ಈ ಥರ ನೋಡಿ ಎಷ್ಟು ಚಿಕ್ಕದಾಗ್ಬಿಟ್ಟಿದೆ. ಬೀಟ್ರೂಟ್ ರೆಡಿ. ನಾನು ಇದನ್ನು ಹಾಕಿ ಇಡ್ತೀನಿ. ಆ್ಯಂಡ್ ಇದನ್ನು ಕ್ಲೀನಾಗಿ ವಾಶ್ ಮಾಡ್ಕೊಂಡಿದ್ದೀನಿ. ಇದನ್ನು ಹಾಕಿ ಫ್ರಿಜ್ಗೆ ಇಡ್ತೀನಿ. ಆ್ಯಂಡ್ ಬೆಳಗ್ಗೆ ಎದ್ದ ತಕ್ಷಣ ಸ್ವಲ್ಪ ಬಿಸಿನೀರು ಒಳಗಡೆಗೆ ಒಂದು ಅಥವಾ 2 ನಿಮಗೆ ಎಷ್ಟು ಬೇಕೋ ಅಷ್ಟು ಕ್ಯೂಬ್ಸ್ ಹಾಕ್ಕೊಂಡು ಕುಡಿಬೋದು ಅಲ್ಲ. ಈ ಥರ ನೋಡಿ ಕ್ಯೂಬ್ಸ್ಗೆಲ್ಲ ಇದಕ್ಕೆ ಹಾಕ್ಕೊಂಡಿದ್ದೀನಿ. ಇದನ್ನು ಫ್ರಿಜ್ಗೆ ಇಟ್ಬಿಡ್ತೀನಿ. ಬೆಳಗ್ಗೆ ಅಷ್ಟರಲ್ಲಿ ಕ್ಯೂಬ್ಸ್ ಆಗಿರುತ್ತೆ. ಒಂದು ಸ್ವಲ್ಪ ಬೆಚ್ಚಗಿರೋ ನೀರಿಗೆ 1 ಅಥವಾ 2 ಕ್ಯೂಬ್ಸ್ ಹಾಕ್ಕೊಂಡು ಕುಡಿಯೋದು ಅಷ್ಟು. ತುಂಬ ಹೆಲ್ದಿ. ಆ್ಯಂಡ್ ಈ ಥರ ಮಾಡ್ಕೊಳ್ಳೋದ್ರಿಂದ ನಮಗೊಂದು ಕನ್ಸಿಸ್ಟೆನ್ಸಿ ಅನ್ನೋದಿರುತ್ತೆ. ಕನ್ಸಿಸ್ಟೆನ್ಸಿಯಾಗಿ ಮಾಡೋದ್ರಿಂದ ಹೆಲ್ತಿಯಾಗಿರುತ್ತೆ. ಕನ್ಸಿಸ್ಟೆನ್ಸಿಯಾಗಿ ಡೈಲಿ ಮಾಡ್ತೀವಿ ಆ್ಯಂಡ್ ಹೆಲ್ದಿಯಾಗಿರ್ತೀವಿ ಈ ಥರ ತೊಗೊಳೋದ್ರಿಂದ. ಆ್ಯಂಡ್ ಪ್ರತಿದಿನ ನಮಗೆ ಟೈಮ್ ಇರಲ್ಲ, ಕೆಲಸ, ವರ್ಕ್ ಅಂತ ಬ್ಯುಸಿ ಇರ್ತೀವಿ. ಬೆಳಗ್ಗೆ ಮಕ್ಕಳು ಮನೇಲೆಲ್ಲ ಮಾಡಿಕೊಂಡು ಎಲ್ಲ ಹಚ್ಕೊಂಡು ಮಾಡ್ಕೊಳ್ಳೋಕೆ ಟೈಮ್ ಇಲ್ಲ ಅನ್ನೋರು ಈ ಥರ ಮಾಡಿಕೊಂಡ್ರೆ ಮಂತ್ಲಿ 1 ಟೈಮ್ ಮಾಡಿಕೊಂಡ್ರೆ ಸಾಕು. ಆರಾಮಾಗಿ 1 ಮಂತ್ ಇಟ್ಕೊಂಡು ಯೂಸ್ ಮಾಡ್ಬೋದು. ಆ್ಯಂಡ್ ಈ ಥರ ಮಾಡಿ ಫ್ರಿಜ್ಗೆ ಇಟ್ಬಿಟ್ರೆ ದಟ್ಸ್ ಇಟ್. ನೋಡಿ ಇದೆಲ್ಲ ಫಿಲ್ ಮಾಡಿದ್ದೀನಿ. ಆ್ಯಂಡ್ ಇದು ನನಗೆ, ಇವೆರಡು ನಮ್ಮ ಕಸಿನ್ಗೆ. ಆಮೇಲೆ ಅದು ನಾನು ಮಾಡ್ಕೋಬೇಕು. ನಾನು 1-2 ಡೇಸ್ ಬಿಟ್ಟು ಮಾಡ್ಕೊಳ್ತೀನಿ, ಪರವಾಗಿಲ್ಲ. ಇದನ್ನು ಅವ್ರಿಗೆ ಕಟ್ ಕಳಿಸ್ಬಿಡ್ತೀನಿ. ಇದು ನನಗೆ, ಇದನ್ನು ಫ್ರಿಜ್ಗೆ ಇಡ್ತೀನಿ ಈಗ. ಆ್ಯಂಡ್ ಗೈಸ್, ವೈರಲ್ ಐಸ್ ಕ್ರೀಮ್ ತರಿಸಿದ್ದೀನಿ. ಇವಾಗ ಇದು ಮ್ಯಾಂಗೋ ಫ್ಲೇವರ್ದು ಸಖತ್ ವೈರಲ್ ಆಗ್ತಾಯಿದೆಯಲ್ಲ. ವೀಡಿಯೋ ಮಾಡೋಣ ಅಂತ ತರಿಸ್ದೆ, ಮಧ್ಯಾಹ್ನನೇ ತರಿಸ್ದೆ. ಬಟ್ ನಾನು ಕೆಲಸದ ಬ್ಯುಸಿಯಲ್ಲಿ ಇದ್ರದ್ದು ವೀಡಿಯೋ ಮಾಡೋದೇ ಮರ್ತೋದೆ. ಆ್ಯಂಡ್ ಮ್ಯಾಂಗೋ ಟ್ರೈ ಮಾಡೋಣ. ನಾಳೆ ತಿಂದು ವೀಡಿಯೋ ಮಾಡ್ತೀನಿ, ಹೇಗಿರುತ್ತೆ ಏನು ಅಂತ ರಿವ್ಯೂ ಕೊಡ್ತೀನಿ. ಈ ಥರ ಫ್ರಿಜ್ಗೆ ಇಟ್ಬಿಟ್ಟಿದ್ದೀನಿ. ಓಕೆ, ಇವಾಗ ಎಲ್ಲದನ್ನು ಫ್ರಿಜ್ಗೆ ಇಡಬೇಕು. ಆ್ಯಂಡ್ ಇದು ಫ್ರೀಝರ್ಗೆ ಇಡಬಾರ್ದು, ಫ್ರಿಜ್ಗೆ ಇಡಬೇಕಷ್ಟು. ಏನು ಮಾಡ್ಬೇಕು ನಾನಂದರೆ ರೋಸ್ಮೆರಿ ವಾಟರ್ ಮಾಡಬೇಕು. ಆ್ಯಂಡ್ ರೋಸ್ಮೆರಿ ವಾಟರ್ ಹೇಗೆ ಮಾಡೋದು ಅಂತ ಹೇಳಿಲ್ಲ ಅನಿಸುತ್ತೆ. ಮಿನಿ ವ್ಲಾಗ್ ಮಾಡಿದ್ದೀನಿ. ಬಟ್ ನೋಡಿ ಏನೇನು ಹಾಕ್ಕೊಂಡಿದ್ದೀನಿ. ರೋಸ್ಮೆರಿ ಲೀವ್ಸ್, ಚಕ್ಕೆ, ಲವಂಗ, ಮೆಂತ್ಯ, ಶುಂಠಿ ಇಷ್ಟೆಲ್ಲ ಹಾಕ್ಕೊಂಡು ಈಗ ನೀರು ಹಾಕ್ಕೊಳ್ಳಿ. ಆ್ಯಂಡ್ ಇದಕ್ಕೆ ಒಂದು ಸ್ವಲ್ಪ ಕರಿಬೇವು ಹಾಕ್ಕೊಳ್ಳಿ. ನನ್ನ ಹತ್ರ ಕರಿಬೇವು ಖಾಲಿ ಆಗಿಬಿಟ್ಟಿತ್ತು, ಸೊ ನಾನು ಹಂಗೆ ಮಾಡ್ಕೊಳ್ತಿದ್ದೀನಿ.
ಹಸಿ ಕರಿಬೇವನ್ನ ಹಾಕ್ಕೊಂಡು ಇದೆಲ್ಲದನ್ನು ಹಾಕ್ಕೊಂಡು ಚೆನ್ನಾಗಿ ಕುದಿಸ್ಕೊಂಡು ಆರದ್ಮೇಲೆ ಸ್ಟ್ರೈನ್ ಮಾಡ್ಕೊಂಡು ಯೂಸ್ ಮಾಡಿ. ದಟ್ಸ್ ಇಟ್. ಕಾಳು ಸುಳಿಯೋಕೆ ಲೇಟ್ ಆಗಿಬಿಡುತ್ತೆ, ಸ್ವಲ್ಪ ಸುಳಿದಿದ್ದೀನಿ. ಪಾತ್ರೆ ಹಚ್ಚೋದೆಲ್ಲ ಆಯಿತು, ಸೆಲ್ಫ್ ಎಲ್ಲ ಕ್ಲೀನ್ ಆಯಿತು. ಒಂಚೂರು ಅಡುಗೆ ಮನೆಯಲ್ಲೆಲ್ಲ ಕ್ಲೀನ್ ಮಾಡ್ಕೊಂಬಿಟ್ಟು ಓಕೆ, ಒಂದು ಸ್ವಲ್ಪ ಆನ್ಲೈನಲ್ಲಿ ಕೆಲಸ ಐತೆ, ಒಂದು ಝೂಮ್ ಕಾಲ್ ಒಂದಿದೆ, ಎಲ್ಲ ಅಟೆಂಡ್ ಮಾಡಬೇಕು. ಲಿಟ್ರಲಿ ಅನ್ನ ಸಾಂಬಾರು ಮೆಣಸು ರಸ ತಿಂದಾಗ ಆಗೋ ಸಮಾಧಾನ ಏನು ಊಟ ತಿಂದರೂ ಆಗಲ್ಲ ಅನಿಸುತ್ತೆ. ಬಿಕಾಸ್ ನಾನ್ ವೆಜ್ ಎಲ್ಲ ತಿಂದಿರ್ತೀವಲ್ವಾ, ಮೆಣಸು ರಸ ತಿಂದಿದ ತಕ್ಷಣ ಒಂಥರ ತಿನ್ನೋವಾಗೆ ಆ ರಿಲ್ಯಾಕ್ಸೇಷನ್, ಒಂಥರ ಡೈಜೆಷನ್ ಫೀಲಿಂಗ್ ಆಗಿರ್ಬೋದು, ಆ ಫ್ಲೇವರ್, ಆ ಮೆಣಸು ಸ್ಪೈಸಿನೆಸ್ಸು ಸಕ್ಕತ್ತಾಗಿರುತ್ತೆ. ಇವಾಗ ತಾನೇ ಹೊಟ್ಟೆ ತುಂಬ ಊಟ ಅನ್ನ ರಸಂ ತಿನ್ಕೊಂಡು ಬಂದೆ. ಒಂದು ಬನಾನ ಎತ್ಕೊಂಡು ಎತ್ಕೊಂಡ್ಬಂದೆ. ಇಲ್ಲಿವರೆಗೂ ನೋಡಿದ್ದಕ್ಕೆ ತುಂಬ ಥ್ಯಾಂಕ್ಸ್ ಹೇಳ್ತಾ ಬಾಯ್. ಸಿ ಯು ನೆಕ್ಸ್ಟ್ ವ್ಲಾಗ್. ಥ್ಯಾಂಕ್ ಯು ಸೋ ಮಚ್.